ಫ್ರೆಂಡ್ಸ್, ನೀವು ಕಾರ್ಗಳು ಅಥವಾ ಬೈಕ್ಗಳನ್ನ ಬಾಡಿಗೆಗೆ ಕೊಡೋದನ್ನ ನೋಡಿರಬಹುದು. ಆದ್ರೆ ಹುಡುಗಿಯರನ್ನ 1, 2 ಅಥವಾ 3 ಗಂಟೆಗಳ ಕಾಲ ಬಾಡಿಗೆಗೆ ತೆಗೆದುಕೊಂಡು ಬೇಕಿದ್ದರೆ ಮದುವೆಯಾಗಿ ನಂತರ ಬೇರ್ಪಡುವ ಒಂದು ವಿಚಿತ್ರ ನಿಯಮ ಇರೋ ದೇಶದ ಬಗ್ಗೆ ನೀವೆಂದಾದ್ರೂ ಕೇಳಿದ್ದೀರಾ? ಇಲ್ಲಿನ ಪ್ರತಿ ಮಹಿಳೆ ಮೂಗಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಳ್ತಾಳೆ. ಇಲ್ಲಿ ಮದುವೆಯಾದವರಿಗಿಂತ ವಿಚ್ಛೇದನ ಪಡೆದವರ ಸಂಖ್ಯೆನೇ ಹೆಚ್ಚು. ಇಷ್ಟೇ ಅಲ್ಲ, ಇಲ್ಲಿರುವವರು ಗೂಗಲ್, ಫೇಸ್ಬುಕ್, ಟ್ವಿಟರ್ ಏನನ್ನೂ ಬಳಸಬಾರದು, ಟಿವಿ ನೋಡಬಾರದು, ಹಾಗೆಯೇ ಪುರುಷರು ಶಾರ್ಟ್ಸ್ ಧರಿಸಬಾರದು. ಈ ನಿಯಮಗಳನ್ನ ನೋಡಿ ಈ ದೇಶವನ್ನ ಉತ್ತರ ಕೊರಿಯಾ ಎಂದ್ಕೊಳ್ಬೇಡಿ, ಯಾಕಂದ್ರೆ ಇದು ಅದಕ್ಕಿಂತಲೂ ಪವರ್ಫುಲ್ ದೇಶ. ಈ ದೇಶಕ್ಕೆ 2 ಹೆಸರುಗಳಿವೆ. ವ್ಯಭಿಚಾರ ಮಾಡಿದ್ರೆ ಮರಣ ಶಿಕ್ಷೆ ವಿಧಿಸುವ ದೇಶದಲ್ಲಿ ಲಕ್ಷಾಂತರ ಜನರು ಅದೇ ಕೆಲಸವನ್ನ ಹೇಗೆ ಮಾಡ್ತಿದ್ದಾರೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕಾಗಿ ಕೊನೆಯವರೆಗೂ ವಿಡಿಯೋ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ನಾವು ಮೊದಲನೇದಾಗಿ ಇರಾನ್ ದೇಶದ ಹೆಸರು ಮತ್ತು ಅದರ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೆ ಈ ದೇಶವನ್ನ ಪರ್ಷಿಯಾ ಎಂದು ಕರೀತಿದ್ರು, ಆದ್ರೆ ಪ್ರಸ್ತುತ ಅಧಿಕೃತವಾಗಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಅಂತ ಕರೀತಿದ್ದಾರೆ. ಪರ್ಷಿಯನ್ ಭಾಷೆಯಲ್ಲಿ ಇರಾನ್ ಎಂದ್ರೆ ಆರ್ಯನ್ಗಳ ಭೂಮಿ ಎಂದರ್ಥ. ಇಲ್ಲಿನ ಜನರು ತಾವು ಆರ್ಯ ವಂಶಕ್ಕೆ ಸೇರಿದವರು ಎಂದು ಬಲವಾಗಿ ನಂಬುತ್ತಾರೆ ಮತ್ತೆ ಆ ವಾರಸತ್ವವನ್ನ ಗೌರವಿಸ್ತಾರೆ. ಭೌಗೋಳಿಕವಾಗಿ ಇರಾನ್ ಬಹಳ ಮುಖ್ಯ ಸ್ಥಳದಲ್ಲಿದೆ. ಇದು ಸುಮಾರು 10 ವಿಭಿನ್ನ ದೇಶಗಳೊಂದಿಗೆ ಗಡಿಗಳನ್ನು ಹಂಚಿಕೊಳ್ಳುತ್ತದೆ. ಟರ್ಕಿ, ಇರಾಕ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ತುರ್ಕಮೆನಿಸ್ತಾನ್, ಅರ್ಮೇನಿಯಾ ಮತ್ತೆ ಅಜರ್ಬೈಜಾನ್ ಮುಂತಾದ ದೇಶಗಳು ಇರಾನ್ ಸುತ್ತಲೂ ಇವೆ. ಇರಾನ್ನ ರಾಜಧಾನಿ ತೆಹರಾನ್. ಇದು ಆ ದೇಶದ ಅತಿ ದೊಡ್ಡ ನಗರ ಮತ್ತೆ ಆರ್ಥಿಕ ಕೇಂದ್ರ ಆಗಿದೆ. ಇರಾನ್ನ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಮಾತನಾಡಿದ್ರೆ ಇದು ಕೇವಲ ತೈಲದ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ. ಪ್ರಪಂಚದಾದ್ಯಂತ ಲಭ್ಯವಿರುವ ಪಿಸ್ತಾಗಳಲ್ಲಿ 20% ಕೇವಲ ಇರಾನ್ನಿಂದಲೇ ರಫ್ತಾಗ್ತದೆ. ಅದಕ್ಕಾಗಿ ಇದನ್ನ ಕ್ಯಾಪಿಟಲ್ ಆಫ್ ಪಿಸ್ತಾ ಅಂತಾನೂ ಕರೀತಾರೆ. ಪಿಸ್ತಾ ವ್ಯಾಪಾರ ಇರಾನ್ ಆರ್ಥಿಕತೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಪಿಸ್ತಾ ಜೊತೆಗೆ ಪ್ರಪಂಚದಲ್ಲೇ ಅತ್ಯಂತ ಉತ್ತಮ ಗುಣಮಟ್ಟದ ಮತ್ತೆ ದುಬಾರಿಯಾದ ಕೇಸರಿ ಹೂವು ಕೂಡ ಇಲ್ಲಿಯೇ ಹೆಚ್ಚಾಗಿ ಉತ್ಪಾದನೆಯಾಗ್ತದೆ. ಕಾಶ್ಮೀರ್ ಕೇಸರಿಗಿಂತ ಇರಾನ್ ಕೇಸರಿಗೆ ಪ್ರಪಂಚ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ. ಇರಾನ್ನ ತಿವಾಚಿಲು ಅಥವಾ ಕಾರ್ಪೆಟ್ಗಳ ಬಗ್ಗೆ ನೀವು ಕೇಳಿರಬಹುದು. ಪ್ರಪಂಚದಲ್ಲೇ ಬೆಸ್ಟ್ ಕ್ವಾಲಿಟಿ ಕಾರ್ಪೆಟ್ಗಳು ಇರಾನ್ನಲ್ಲೇ ದೊರೆಯುತ್ತವೆ. ಇವು ಕೂಡ ಇರಾನ್ನ ಪ್ರಧಾನ ರಫ್ತುಗಳಲ್ಲಿ ಒಂದಾಗಿವೆ. ಆದರೂ ಇರಾನ್ಗೆ ಇರುವ ನಿಜವಾದ ಸಂಪತ್ತು ಅವರ ಕಪ್ಪು ಚಿನ್ನ ಅಂದ್ರೆ ತೈಲ ನಿಕ್ಷೇಪಗಳೇ ಆಗಿವೆ. ಪ್ರಪಂಚದಾದ್ಯಂತ ಇರುವ ಒಟ್ಟು ತೈಲ ನಿಕ್ಷೇಪಗಳಲ್ಲಿ ಸುಮಾರು 10% ಕೇವಲ ಇರಾನ್ ಬಳಿಯಲ್ಲೇ ಇದೆ. ಸುಮಾರು 25 ಬಿಲಿಯನ್ ಬ್ಯಾರೆಲ್ಗಳ ತೈಲವನ್ನ ಇರಾನ್ ಹೊಂದಿದೆ ಮತ್ತೆ ಪ್ರತಿದಿನ ಸುಮಾರು 4 ಮಿಲಿಯನ್ ಬ್ಯಾರೆಲ್ಗಳ ತೈಲವನ್ನ ಪಂಪ್ ಮಾಡಿ ಪ್ರಪಂಚದಾದ್ಯಂತ ಸರಬರಾಜು ಮಾಡ್ತಿದೆ. ಈ ಆಯಿಲ್ ಎಕ್ಸ್ಪೋರ್ಟ್ ವ್ಯಾಪಾರದ ಮೂಲಕವೇ ಇರಾನ್ ದೇಶ ಅಪಾರ ಹಣ ಸಂಪಾದಿಸುತ್ತಿದೆ. ತೈಲ ಮಾತ್ರವಲ್ಲದೆ ನೈಸರ್ಗಿಕ ಅನಿಲ ಉತ್ಪಾದನೆಯಲ್ಲಿಯೂ ಇರಾನ್ ಪ್ರಪಂಚದಲ್ಲೇ 2ನೇ ಸ್ಥಾನದಲ್ಲಿದೆ ಎಂದ್ರೆ ಆ ದೇಶ ಎಷ್ಟು ಶಕ್ತಿಶಾಲಿ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಇರಾನ್ನ ವಿಚಿತ್ರ ಕಾನೂನುಗಳು ಮತ್ತೆ ಸಾಮಾಜಿಕ ಸ್ಥಿತಿಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇಲ್ಲಿ 99% ಜನರು ಇಸ್ಲಾಂ ಧರ್ಮವನ್ನ ಪಾಲಿಸ್ತಾರೆ. ಇರಾನ್ನಲ್ಲಿ ಮಹಿಳೆಯರ ಮೇಲೆ ತುಂಬಾನೇ ನಿರ್ಬಂಧಗಳಿವೆ. 8 ವರ್ಷ ವಯಸ್ಸು ದಾಟಿದ ಪ್ರತಿ ಹುಡುಗಿ ಹೊರಗಡೆ ಬರುವಾಗ ಸ್ಕಾರ್ಫ್ ಅಥವಾ ಹಿಜಾಬ್ ಕಡ್ಡಾಯವಾಗಿ ಧರಿಸಬೇಕು. ಯಾವುದೇ ಒಬ್ಬ ಮಹಿಳೆಯು ಸ್ಕಾರ್ಫ್ ಇಲ್ಲದೆ ಮನೆಯಿಂದ ಕಾಲು ಇಡಬಾರದು. ಕೇವಲ ಮಹಿಳೆಯರೊಂದೇ ಅಲ್ಲ, ಇಲ್ಲಿ ಪುರುಷರಿಗೂ ಕೆಲವು ನಿರ್ಬಂಧಗಳಿವೆ. ಇಲ್ಲಿ ಪುರುಷರು ಅಪ್ಪಿತಪ್ಪಿ ಕೂಡ ಹಾಫ್ ಪ್ಯಾಂಟ್ ಅಥವಾ ಶಾರ್ಟ್ಸ್ ಧರಿಸಬಾರದು. ಒಂದ್ ವೇಳೆ ಯಾರಾದ್ರೂ ಈ ರೂಲ್ ಬ್ರೇಕ್ ಮಾಡಿದ್ರೆ ಅವರನ್ನ ಜೈಲ್ಗೆ ಹಾಕ್ತಾರೆ. ಮಹಿಳೆಯರು ಸ್ಪೋರ್ಟ್ಸ್ ಇವೆಂಟ್ ಗಳಲ್ಲಿ ನೇರವಾಗಿ ಭಾಗವಹಿಸಬಾರದು ಎಂಬ ನಿಯಮವಿದ್ರು ಇಲ್ಲಿನ ಮಹಿಳೆಯರು ಬಹಳ ಧೈರ್ಯವಂತರು. ಯಾಕಂದ್ರೆ ಅವರು ಹುಡುಗರ ಬಟ್ಟೆ ಧರಿಸಿ ಸ್ಟೇಡಿಯಂಗಳಿಗೆ ಹೋಗಿ ಮ್ಯಾಚ್ ಗಳನ್ನ ನೋಡ್ತಾರೆ. ಇರಾನ್ ನಲ್ಲಿ ಮದುವೆಗಳ ವಿಷಯಕ್ಕೆ ಬಂದ್ರೆ ಇಲ್ಲಿ ಮದುವೆಗಳು ಬಹಳ ವಿಚಿತ್ರವಾಗಿರುತ್ತವೆ. ಈ ದೇಶದಲ್ಲಿ ಇನ್ನೂ ಸಹ ಬಾಲ್ಯ ವಿವಾಹಗಳು ನಡೆಯುತ್ತಲೇ ಇವೆ. ಹುಡುಗಿಗೆ 8 ವರ್ಷ, ಹುಡುಗನಿಗೆ 15 ವರ್ಷ ಬಂದರೆ ಸಾಕು, ಅವರಿಗೆ ಮದುವೆ ಮಾಡೇ ಬಿಡ್ತಾರೆ. ಈ ವಿಷಯದಲ್ಲಿ ಪ್ರಪಂಚದಾದ್ಯಂತ ಇರಾನ್ಗೆ ವಿರೋಧವಿದ್ದರೂ ಇರಾನ್ ಸರ್ಕಾರ ಮಾತ್ರ ಅದನ್ನ ಪ್ರೋತ್ಸಾಹಿಸುತ್ತದೆ. ಇಲ್ಲಿನ ಮತ್ತೊಂದು ಆಶ್ಚರ್ಯಕರ ವಿಷಯ ಶಾರ್ಟ್ ಟರ್ಮ್ ಮ್ಯಾರೇಜ್ಗಳು. ನೀವು ಕೇವಲ ಕೆಲವು ಗಂಟೆಗಳ ಕಾಲ ಅಂದ್ರೆ 2 ರಿಂದ 4 ಗಂಟೆಗಳವರೆಗೂ ವಿವಾಹ ಬಂಧನದಲ್ಲಿದ್ದು ನಂತರ ಬೇರ್ಪಡಬಹುದು. ಇದನ್ನ ಸಿಂಘೆ ಅಂತ ಕರೀತಾರೆ. ಹಾಗೇನೆ ಇರಾನ್ ನಲ್ಲಿ ಮದುವೆ ಮಾಡ್ಕೊಳ್ಳಲು ಕನಿಷ್ಠ 1 ಗಂಟೆ ಹೊತ್ತು ಬರ್ತ್ ಕಂಟ್ರೋಲ್ ಬಗ್ಗೆ ಕ್ಲಾಸ್ ಕೇಳುವುದು ಕಡ್ಡಾಯ. ಒಂದು ವೇಳೆ ಯಾರಾದ್ರೂ ವ್ಯಕ್ತಿ ಒಬ್ಬ ಮಹಿಳೆಯೊಂದಿಗೆ ತಪ್ಪಾಗಿ ವರ್ತಿಸಿದ್ರೆ ಅಲ್ಲಿನ ಪಬ್ಲಿಕ್ಗೆ ಆ ವ್ಯಕ್ತಿಗೆ ಅದೇ ಮಹಿಳೆಯೊಂದಿಗೆ ಬಲವಂತವಾಗಿ ಮದುವೆ ಮಾಡುವ ಹಕ್ಕು ಇರುತ್ತೆ. ಇದರಿಂದ ಇರಾನ್ ನಲ್ಲಿ ಬ್ಯಾಚುಲರ್ ಗಳಿಗಿಂತ ವಿಚ್ಛೇದನ ಪಡೆದ ಮಹಿಳೆಯರ ಸಂಖ್ಯೆನೇ ಹೆಚ್ಚಾಗಿರುತ್ತೆ. ಇರಾನ್ ನಲ್ಲಿ ವ್ಯಭಿಚಾರ ಸಂಪೂರ್ಣವಾಗಿ ಕಾನೂನು ವಿರುದ್ಧ ಮತ್ತೆ ಶರಿಯಾ ಕಾನೂನುಗಳ ಪ್ರಕಾರ ತೀವ್ರ ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಆದ್ರೂ ಶಿಯಾ ಇಸ್ಲಾಮಿಕ್ ಸಂಪ್ರದಾಯದಲ್ಲಿ ಸಿಂಘೆ ಎಂಬ ಲೂಪ್ ಹೋಲ್ ಮೂಲಕ ಗಂಟೆಗಳಿಂದ ದಿನಗಳವರೆಗೂ ಲೀಗಲ್ ಆಗಿ ಸೆಕ್ಸ್ಗೋಸ್ಕರ ಹಣ ಕೊಡುವುದು ತೆಗೆದುಕೊಳ್ಳುವುದು ನಡೆಯುತ್ತೆ. ಇದು ಚಾಸ್ಟಿಟಿ ಹೌಸ್ಗಳು, ಮಸಾಜ್ ಪಾರ್ಲರ್ಗಳು ಅಥವಾ ಪ್ರೈವೇಟ್ ಹೋಮ್ಗಳಲ್ಲಿ ವ್ಯಾಪಕವಾಗಿದೆ. ಇದನ್ನ ಅಧಿಕೃತವಾಗಿ ನಿರಾಕರಿಸಿದ್ರು ಆರ್ಥಿಕ ಸಂಕಷ್ಟ, ಬಡತನ, ಉದ್ಯೋಗಗಳ ಕೊರತೆಯಿಂದ ಅಂಡರ್ ಗ್ರೌಂಡ್ ಸೆಕ್ಸ್ ಟ್ರೇಡ್ ಬಹಳ ಹೆಚ್ಚಾಗಿದೆ.
2017ರ ಅಂದಾಜಿನ ಪ್ರಕಾರ ಸುಮಾರು 2.3 ಲಕ್ಷ ಜನರು ಸೆಕ್ಸ್ ವರ್ಕರ್ಗಳಿದ್ದಾರೆ ಎಂದು, ಅದು ಕೂಡ ತೆಹರಾನಲ್ಲೇ ಹೆಚ್ಚಾಗಿದ್ದಾರೆ ಎಂದು ಅಂಕಿಅಂಶಗಳು ಹೇಳ್ತಿವೆ. ಈಗ ಆನ್ಲೈನ್ ಇಂಟರ್ನೆಟ್ ಮೂಲಕ ಈ ವ್ಯವಹಾರ ಮತ್ತಷ್ಟು ವಿಸ್ತರಿಸಿದೆ. ಬಡತನದಲ್ಲಿರುವ 12 ರಿಂದ 18 ವರ್ಷದ ಹಲವಾರು ಮಹಿಳೆಯರು ಇದರಲ್ಲಿ ಇಳಿಯುತ್ತಿದ್ದಾರೆ. ಇರಾನ್ನಲ್ಲಿ ಟೆಕ್ನಾಲಜಿ ಮತ್ತೆ ಮೀಡಿಯಾ ಬಳಕೆಯ ಮೇಲೂ ಬಹಳ ನಿರ್ಬಂಧಗಳಿವೆ. ಇಲ್ಲಿ ಸ್ಯಾಟಲೈಟ್ ಟೆಲಿವಿಷನ್ಗಳ ಮೇಲೆ ಸರ್ಕಾರ ನಿಷೇಧ ವಿಧಿಸಿದೆ. ವೆಸ್ಟರ್ನ್ ಕಲ್ಚರ್ ನೋಡಿ ಜನರು ಹಾಳಾಗ್ತಾರೆ ಎಂದು ಸರ್ಕಾರ ಇಂತಹ ಜಾಗ್ರತೆಗಳನ್ನ ತೆಗೆದುಕೊಂಡಿದೆ. ಇಂಟರ್ನೆಟ್ ವಿಷಯದಲ್ಲೂ ಇರಾನ್ ಬಹಳ ಕಠಿಣವಾಗಿರುತ್ತೆ. ಗೂಗಲ್ ಅನ್ನ ಒಂದು ಸ್ಪೈ ವೆಬ್ಸೈಟ್ ಎಂದು ಅವರು ಭಾವಿಸ್ತಾರೆ. ಗೂಗಲ್ ಬಳಸಿದ್ರೆ ತಮ್ಮ ಡೇಟಾ ಎಲ್ಲ ಹೋಗ್ತದೆ ಎಂದು ಅವರ ನಂಬಿಕೆ. ಅದಕ್ಕಾಗಿ ಸರ್ಕಾರ ಸ್ವಂತ ನ್ಯಾಷನಲ್ ಇಂಟರ್ನೆಟ್ ಸ್ಥಾಪಿಸಲು ಪ್ರಯತ್ನಿಸುತ್ತಿದೆ. ಫೇಸ್ಬುಕ್, ಟ್ವಿಟರ್ ಮುಂತಾದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ಬ್ಯಾನ್ ಆಗಿವೆ. ಕೇವಲ 40% ಜನರು ಮಾತ್ರ ಇಂಟರ್ನೆಟ್ ಬಳಸ್ತಾರೆ. ಇರಾನ್ನಲ್ಲಿ ಆರೋಗ್ಯ ಮತ್ತೆ ಸೌಂದರ್ಯದ ವಿಷಯದಲ್ಲಿ ಜನರ ಅಭಿರುಚಿ ಬಹಳ ವಿಚಿತ್ರವಾಗಿರುತ್ತೆ. ಇಲ್ಲಿನ ಮಹಿಳೆಯರು ಮತ್ತೆ ಪುರುಷರು ತಮ್ಮ ಮೂಗು ಅಂದವಾಗಿರಬೇಕು ಎಂದು ಭಾವಿಸ್ತಾರೆ. 10ರಲ್ಲಿ 8 ಮಹಿಳೆಯರು ಮೂಗಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಳ್ತಾರೆ. ಮೂಗಿನ ಮೇಲೆ ಪ್ಲಾಸ್ಟರ್ ಅಥವಾ ಬ್ಯಾಂಡೇಜ್ ಇರುವುದು ಇಲ್ಲಿ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಅದಕ್ಕಾಗಿ ಸರ್ಜರಿ ಮಾಡಿಸದವರು ಕೂಡ ಸುಂದರವಾಗಿ ಕಾಣಲು ಬ್ಯಾಂಡೇಜ್ ಹಾಕೊಂಡು ಓಡಾಡ್ತಾರೆ. ಇರಾನ್ನಲ್ಲಿ ಆಹಾರ ಕೂಡ ಬಹಳ ವಿಶೇಷವಾಗಿರುತ್ತೆ. ಮುಖ್ಯವಾಗಿ ನಾನ್ ವೆಜ್ ಅಲ್ಲಿ ಎಷ್ಟೋ ವೆರೈಟಿಗಳು ದೊರೆಯುತ್ತವೆ. ಇಲ್ಲಿನ ದೇಸಿ ಮೀಟ್ ರುಚಿ ನೋಡದಿದ್ರೆ ಇರಾನ್ ಟ್ರಿಪ್ ವೇಸ್ಟ್ ಎಂದು ಪ್ರವಾಸಿಗರು ಹೇಳ್ತಾರೆ. ಒಂದ್ ವೇಳೆ ನೀವು ಇರಾನ್ ನಲ್ಲಿ ಯಾರ ಮನೆಗಾದ್ರೂ ಹೋದ್ರೆ ಖಂಡಿತವಾಗಿ ಫ್ಲವರ್ ಬೊಕ್ಕೆ ಅಥವಾ ಏನಾದ್ರೂ ಗಿಫ್ಟ್ ತೆಗೆದುಕೊಂಡು ಹೋಗ್ಬೇಕು. ಇಲ್ಲದಿದ್ರೆ ಅವರು ಅಸಮಾಧಾನಗೊಳ್ತಾರಂತೆ. ಪ್ರಕೃತಿ ಪರವಾಗಿ ಇರಾನ್ ನಲ್ಲಿ ಮಳೆ ಬಹಳ ಕಡಿಮೆ ಬೀಳ್ತದೆ. ವರ್ಷಕ್ಕೆ ಕೇವಲ 4 ಇಂಚು ಮಳೆ ಮಾತ್ರ ಇಲ್ಲಿ ಬೀಳ್ತದೆ. ಅದಕ್ಕಾಗಿ ಈ ದೇಶದ ಅರ್ಧದಷ್ಟು ಭಾಗ ನೀರು ಇಲ್ಲದೆ ಒಣಗಿ ಹೋಗಿರ್ತದೆ. ಆದ್ರೂ ಜನರು ತಮ್ಮ ಅಗತ್ಯಗಳಿಗಾಗಿ ವಿವಿಧ ಮಾರ್ಗಗಳ ಮೂಲಕ ನೀರನ್ನ ತರಿಸಿಕೊಳ್ತಾರೆ. ಇರಾನ್ನಲ್ಲಿ ವಾಯು ಕಲುಷಿತ ಕೂಡ ಒಂದು ದೊಡ್ಡ ಸಮಸ್ಯೆ. ಈ ವಾಯು ಮಾಲಿನ್ಯದಿಂದ ಇರಾನ್ನಲ್ಲಿ ಪ್ರತಿ ವರ್ಷ ಸುಮಾರು 59,000 ಜನರು ಶ್ವಾಸಕೋಶ ರೋಗಗಳಿಂದ ಸಾಯುತ್ತಿದ್ದಾರೆ. ಇರಾನ್ನಲ್ಲಿ ಆಲ್ಕೋಹಾಲ್ ಮೇಲೆ ಸಂಪೂರ್ಣ ನಿಷೇಧವಿದ್ದರೂ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಲೇ ಇರುತ್ತೆ. ಇದರ ಮೂಲಕ ಸರ್ಕಾರ ಕೂಡ ಪರೋಕ್ಷವಾಗಿ ಬಹಳ ಸಂಪಾದಿಸುತ್ತೆ. ಮತ್ತೊಂದು ಆಶ್ಚರ್ಯಕರ ವಿಷಯ ಏನಂದ್ರೆ ಇರಾನ್ನಲ್ಲಿ 3 ರೀತಿಯ ಕ್ಯಾಲೆಂಡರ್ಗಳು ಬಳಕೆಯಲ್ಲಿವೆ. ಮುಖ್ಯವಾಗಿ ಸೋಲಾರ್ ಹಿಜ್ರಿ ಕ್ಯಾಲೆಂಡರ್ ಅನ್ನ ಬಳಸ್ತಾರೆ. ಅದರ ಜೊತೆಗೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಮತ್ತೆ ಇಸ್ಲಾಮಿಕ್ ಕ್ಯಾಲೆಂಡರ್ ಕೂಡ ಬಳಕೆಯಲ್ಲಿವೆ. ಇರಾನ್ನಲ್ಲಿ ವಿದ್ಯೆಗೆ ಬಹಳ ಪ್ರಾಮುಖ್ಯತೆ ನೀಡುತ್ತಾರೆ. 1970ರಲ್ಲಿ ಕೇವಲ 37% ಇದ್ದ ಸಾಕ್ಷರತೆ ದರ ಪ್ರಸ್ತುತ 93%ಗೆ ಏರಿಕೆಯಾಗಿದೆ ಎಂದ್ರೆ ಅವರು ಎಜುಕೇಶನ್ ಅಲ್ಲಿ ಎಷ್ಟೊಂದು ಇನ್ವೆಸ್ಟ್ ಮಾಡಿದ್ದಾರೆ ಎಂಬುದು ಅರ್ಥವಾಗ್ತದೆ. ಉನ್ನತ ಶಿಕ್ಷಣಕ್ಕೋಸ್ಕರ ನಮ್ಮ ಭಾರತದಿಂದಲೂ ಹಲವಾರು ಜನರು ಇಲ್ಲಿಗೆ ಹೋಗಿದ್ದಾರೆ. ಇರಾನ್ನ ಸೈನ್ಯ ಕೂಡ ಬಹಳ ಶಕ್ತಿಶಾಲಿ ಮತ್ತೆ ಉತ್ತಮ ತರಬೇತಿ ಪಡೆದಿದೆ. ಕ್ರೀಡೆಗಳಲ್ಲಿಯೂ ಇರಾನ್ ಹಿಂದುಳಿದಿಲ್ಲ. ಇಲ್ಲಿನ ನ್ಯಾಷನಲ್ ಫುಟ್ಬಾಲ್ ಟೀಮ್ ಏಷ್ಯಾ ಕಪ್ ಅನ್ನ 3 ಬಾರಿ ಗೆದ್ದಿದೆ. ವಾಲಿಬಾಲ್, ಬಾಸ್ಕೆಟ್ಬಾಲ್ ಮತ್ತೆ ಸ್ಕೀಯಿಂಗ್ ಮುಂತಾದ ಕ್ರೀಡೆಗಳಿಗೂ ಇರಾನ್ ನಲ್ಲಿ ಬಹಳ ಆದರಣೆ ಇದೆ. ಇರಾನ್ ನಲ್ಲಿ ಯುನೆಸ್ಕೋ ಗುರುತಿಸಿದ 24 ವರ್ಲ್ಡ್ ಹೆರಿಟೇಜ್ ಸೈಟ್ಗಳಿವೆ. ಇವು ಪ್ರವಾಸಿಗರನ್ನ ವಿಶೇಷವಾಗಿ ಆಕರ್ಷಿಸುತ್ತವೆ. ಇಲ್ಲಿನ ಜನರು ಪ್ರವಾಸಿಗರೊಂದಿಗೆ ಬಹಳ ಸ್ನೇಹಪೂರ್ವಕ ಮತ್ತೆ ಮರ್ಯಾದೆಯಿಂದ ಇರ್ತಾರೆ. ಭಾರತಕ್ಕೆ ಇರಾನ್ ಒಂದು ಉತ್ತಮ ಮಿತ್ರ ದೇಶ ಎಂದು ಹೇಳಬಹುದು. ವೀಸಾ ದಾಖಲೆಗಳು ಸರಿಯಾಗಿದ್ದರೆ ಕೇವಲ 8 ರಿಂದ 9 ದಿನಗಳಲ್ಲಿ ಇರಾನ್ ವೀಸಾ ದೊರೆಯುತ್ತೆ. ಒಂದು ವಾರದವರೆಗೂ ಇರಾನ್ ನಲ್ಲಿ ಸುತ್ತಾಡಲು ಸುಮಾರು 50,000 ರೂಪಾಯಿವರೆಗೂ ಖರ್ಚಾಗುತ್ತೆ. ಕೊನೆಯದಾಗಿ ಇರಾನ್ ಎಂದ್ರೆ ನಿಷೇಧಗಳು ಮತ್ತೆ ಆಧುನಿಕತೆಯ ನಡುವೆ ಒದ್ದಾಡುತ್ತಿರುವ ಒಂದು ದೇಶ. ಒಂದೆಡೆ ಕಠಿಣ ಇಸ್ಲಾಮಿಕ್ ಕಾನೂನುಗಳು, ಮತ್ತೊಂದೆಡೆ ಅಪಾರ ತೈಲ ಸಂಪತ್ತು. ಒಂದೆಡೆ ಇಂಟರ್ನೆಟ್ ಮೇಲೆ ನಿರ್ಬಂಧಗಳು, ಮತ್ತೊಂದೆಡೆ ಪ್ಲಾಸ್ಟಿಕ್ ಸರ್ಜರಿಗಳೊಂದಿಗೆ ಅಂದವಾಗಿ ಇರಬೇಕು ಎಂಬ ತೀವ್ರ ಆಸೆ. ಹೀಗೆ ಇರಾನ್ ನಲ್ಲಿ ಎಷ್ಟೋ ವಿರೋಧಗಳು ಕಾಣಿಸುತ್ತವೆ. ಆದ್ರೆ ಕೊನೆಗೆ ನರಳುವುದು ಮಾತ್ರ ಸಾಮಾನ್ಯ ಜನರೇ. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.